ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾಕೋ ಬರ್ತಾ ಬರ್ತಾ ವ್ಯೂಸು ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸೊ ಸ್ವಲ್ಪ ಬೇಜಾರು, ಯಾಕೋ ವ್ಯೂಸೇ ಬರ್ತಾ ಇಲ್ಲ ಅಂತ. ಹಾಗೆ ಮೆಂತೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮೆಂತೆ ಕ್ಲೀನ್ ಮಾಡಿಕೊಂಡು ಸಾರು ಮಾಡೋಣ ಅಂತ. ಅಂದರೆ ಇದು ನಾರಿನ ಅಂಶ ಇರೋದ್ರಿಂದ ನಮ್ಮ ಡೈಜೆಸ್ಟ್ ಆಗೋಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಹಾರ್ಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ನೆಕ್ಸ್ಟ್ ಏನಂದರೆ ಶುಗರ್ ಪೇಷಂಟ್ಸ್ ಇರ್ತಾರಲ್ಲ, ಅವ್ರಿಗೂ ತುಂಬ ಒಳ್ಳೆಯದು ಈ ಮೆಂತ್ಯ ಸೊಪ್ಪು. ಮತ್ತು ಗೊತ್ತಲ್ವ ಎಲ್ರಿಗೂ, ಮೆಂತ್ಯ ಸೊಪ್ಪು ಯಾವುದೇ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸಾರು ಥರ ಯೂಸ್ ಮಾಡ್ಬೋದು, ಥೇಪ್ಲ ಮಾಡ್ಬೋದು, ಪಕೋಡ ಮಾಡ್ಬೋದು. ತುಂಬ ವೇಯಲ್ಲಿ ನಾವು ಮೆಂತ್ಯನ ಯೂಸ್ ಮಾಡ್ಕೊಳ್ಬೋದು. ನಮಗೆ ಒಂಥರ ನೇಚರ್ ಕೊಟ್ಟಿರೋ ಗಿಫ್ಟ್ ಅನ್ಬೋದು ಮೆಂತ್ಯ ಸೊಪ್ಪನ್ನ. ಹಾಗೆ ಸ್ವಲ್ಪ ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದೆ. ಏನಪ್ಪ ಇವಳು ಬೆಲ್ಟ್ ಹಾಕ್ಕೊಂಡು ಪಾತ್ರೆ ತೊಳಿತಿದ್ದಾಳೆ, ಏನಾಯಿತು ಅಂತ ಅಂದ್ಕೊಂಡ್ರೆ ಏನಿಲ್ಲ, ಸ್ವಲ್ಪ ಸೊಂಟ ನೋವು ಅಂತ ಹೇಳೋಕ್ಕಿಂತ ಮುಂಚೆ ಸೊಂಟ ನೋವು ಏನಿಂದ ಬರ್ತಾಯಿದೆ ಅಂದರೆ ಬಾಣಂತನ ಅಂದರೆ ಆಫ್ಟರ್ ಮಗು ಆದಮೇಲೆ ಯಾವ ಥರ ನೋಡ್ಕೊಳ್ತಾರಲ್ವ, ಸೊ ಆವಾಗ ನಾವು ತುಂಬ ಹುಷಾರಾಗಿರಬೇಕಿತ್ತು. ನಾನೊಂದು 3 ತಿಂಗಳವರೆಗೂ ನಮ್ಮಮ್ಮ ಮಂಚದಿಂದ ಕೆಳಗಡೆ ಬರೋಕ್ಕೆ ಬಿಟ್ಟಿಲ್ಲ. ಅಂದರೆ ಮಲ್ಕೋ, ರೆಸ್ಟ್ ಮಾಡು, ಸಿಸರೇನ್ ಆಗಿದೆ ಆ ಥರ. ಇದು ಸೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ ಪೇನ್ ತುಂಬ ಬಂದೇ ಬರುತ್ತೆ ಎಲ್ರಿಗೂ. ಸೊ ಏನು ಮಾಡೋಕ್ಕಾಗಲ್ಲ, ನಾನೇ ಮಾಡ್ಕೊಂಡಿದ್ದು ಅಂತ ಹೇಳ್ಬೋದು. 3 ತಿಂಗಳು ಬಾಣಂತನ ಮಾಡಿಸ್ಕೊಂಡು ಬಂದು ಹಸ್ಬೆಂಡ್ ಮನೆಗೆ ಬಂದಮೇಲೆ ಇಲ್ಲಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಪಾಪ ಹಸ್ಬೆಂಡ್ ಎಷ್ಟು ದಿನ ಅಂತ ಮಾಡೋರು, ಅವರು ಬೆಳಗ್ಗೆ ಹೋದರೆ ಸಂಜೆ ಬರೋರು. ಸೊ ಮಗುನ ಎಲ್ಲ ನಾನೇ ನೋಡ್ಕೋಬೇಕಿತ್ತಲ್ವ. ಆದರೆ ನಾನು ಬಾಣಂತನ ವಿಷಯದಲ್ಲಿ ತುಂಬ ಲಕ್ಕಿಯಾಗಿದ್ದೆ. ಯಾಕಂದರೆ ನಮ್ಮ ಮನೆಯವ್ರು ಮಾಡಿದ್ದು ನಂಗೆ ಬಾಣಂತನ. ಎಲ್ರಿಗೂ ಅತ್ತೆ ಮಾಡ್ತಾರೆ, ಅಮ್ಮ ಮಾಡ್ತಾರೆ, ಬಟ್ ನನಗೆ ನನ್ನ ಹಸ್ಬೆಂಡ್ ಅಮ್ಮನ ಸ್ಥಾನದಲ್ಲಿ ನಿಂತು ನಾನು ಬಾಣಂತಿ ಅಂತ ನನಗೊಂದು ತಣ್ಣೀರು ಮುಟ್ಟೋಕೆ ಬಿಟ್ಟಿಲ್ಲ ಅವಾಗ. ಆದರೆ ಕೆಲವೊಂದು ಸತಿ ಅವ್ರು ಇಲ್ಲದೇ ಇರೋವಾಗ ಕದ್ದು ಮುಚ್ಚಿ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ನಾನು ಬಾಣಂತಂದ ಇರುವಾಗ ಪಾಪ ಬಟ್ಟೆ ಒಗೆಯೋರು. ಅವಾಗ ನಮ್ಮ ಹತ್ರ ವಾಷಿಂಗ್ ಮಿಷನ್ನು ಇರಲಿಲ್ಲ, ಚಳಿಗಾಲ ಬೇರೆ. ಎಲ್ಲ ಮಗು ಪೊಟ್ಟಿ ಮರಿದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ತೊಳೆದು ಹಾಕಿ ಬೆಳಗ್ಗೆ ತೊಳೆದಾಕೋ ಹೋದರೆ ಸಂಜೆ ಅಷ್ಟರಲ್ಲಿ ಒಣಗೋಗಿರೋದು. ಸೊ ನಮ್ಮ ಮನೆಯವರೇ ಎಲ್ಲ ಮಾಡಿರೋದು. ಅದು ಅಲ್ಲದೆ ಒಂದು ದೊಡ್ಡ ಬಕೆಟಲ್ಲಿ ಬಿಸಿನೀರು ಮಾಡಿರೋಳು. ಆವಾಗ ಬಿಸಿನೀರು ಮಾಡಿಬಿಟ್ಟು, ನಿಮಗೆ ಏನಾದರೂ ಕೆಲಸ ಇದ್ರಮ್ಮ ಇದರೊಳಗೆ ಮಾಡ್ಕೋ, ತಣ್ಣೀರು ಮುಟ್ಕೋಬೇಡ ಅಂತ ಹೇಳೋರು. ಅಂದರೆ ಈವನ್ ಅಡುಗೆನೂ ಮಾಡಿಟ್ಟು ಹೋಗೋರು. ತಿಂದಿದ್ದ ತಟ್ಟೆನೂ ಅಲ್ಲೇ ಇಡಬೇಕಿತ್ತು. ಕೈ ತೊಳೆಯೋಕ್ಕೆ ಬಿಸಿನೀರು ಅಂತ ಇಡೋರು, ಕುಡಿಯೋಕ್ಕಂತ ಬಿಸಿನೀರು ಮಾಡಿರೋರು. ಎಲ್ಲನೂ ಅವರೇ ಮಾಡಿದ್ದು. ಸಮ್ಟೈಮ್ಸ್ ನಾನು ನೈಟ್ ಹೊತ್ತು ತುಂಬ ಸುಸ್ತು ಅಂತ ಮಲ್ಕೊಂಡಿದ್ರೆ ಮಗುನೂ ನಮ್ಮ ಮನೆಯವರೇ ನೋಡ್ಕೊಳ್ಳೋರು. ನಾನು ತುಂಬ ಲಕ್ಕಿ ಈ ವಿಷಯದಲ್ಲಿ. ಅಂದರೆ ತುಂಬ ಲಕ್ಕಿ ನಾನು. ಅಂದರೆ ನಮ್ಮ ಮಗನೂ ಅಷ್ಟು ಕಾಟ ಕೊಡಲಿಲ್ಲ ಅಂತ ಹೇಳ್ಬೋದು. ಸೊ ಆವಾಗ ಕೇರ್ಲೆಸ್ ಮಾಡಿರೋದು, ಕಿವಿಗೆ ಹತ್ತಿ ಇಟ್ಕೊಳ್ದಿರೋದು, ತಲೆಗೆ ಮಫ್ಲರ್ ಕಟ್ಟದೇ ಇರೋದು, ಇವಾಗ ಅದರ ಸೈಡ್ ಎಫೆಕ್ಟ್ಸ್ ಎಲ್ಲ ತೋರಿಸ್ತಾ ಇದೆ. ಸೊ ನಿಮಗೂ ರಿಕ್ವೆಸ್ಟ್ ಮಾಡ್ತೀನಿ, ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದಾರೆ, ಇಲ್ಲ ನ್ಯೂ ಮಾಮ್ಸ್ ಆಗೋಕ್ಕೆ ರೆಡಿಯಾಗಿದ್ದೀರಲ್ವ, ಅವ್ರಿಗೆಲ್ಲ ಹಂಬಲ್ ರಿಕ್ವೆಸ್ಟ್, 9 to 1 ಇಯರ್ವರೆಗೂ ನೀವು ತಣ್ಣೀರು ಬಟ್ಟೆ ಮುಟ್ಟೋಕೆ ಹೋಗಬೇಡಿ. ತಣ್ಣೀರಲ್ಲಿ ಕೆಲಸನೇ ಮಾಡಬೇಡಿ, ಇಲ್ಲಾಂದರೆ ನಂತರ ಆಗುತ್ತೆ ಅಂತ ಗ್ಯಾರಂಟಿ ಅದು. ಆಮೇಲೆ ಬಂದು ಇಲ್ಲಿ ಬೆಡ್ಡಿಂಗ್ ಮಾಡೋಣ ಅಂತ ಬಂದೆ. ಬೆಡ್ಡಿಂಗ್ ಮಾಡ್ತಾಯಿದ್ದೀನಿ. ಬೆಡ್ ಅಂದರೆ ನಾನೀಗ ವೀಕ್ಲಿ 2 ಈಗ ಬೆಡ್ಶೀಟ್ ಚೇಂಜ್ ಮಾಡ್ತೀನಿ ನಾನು. ಯಾಕಂದರೆ ಮನೇಲಿ ಮಗು ಇರೋದ್ರಿಂದ ತುಂಬ ಹೈಜಿನಿಕ್ ಆಗಿ ಇಟ್ಕೋಬೇಕು. ಅಲ್ಲದೆ ನಮಗೂ ಒಂಥರ ಇಚ್ನೆಸ್, ಫ್ರೆಶ್ ಫೀಲ್ ಆಗೋಲ್ಲ ಅಲ್ವಾ ತುಂಬ ದಿನವರೆಗೆ ಅದೇ ಬೆಡ್ಶೀಟ್ ಇದ್ದರೆ. ಸೊ ಇವಾಗ ಆಗ್ತಾಯಿದ್ದೀನಿ ನೋಡಿ. ನಮ್ಮ ಮನೆಯವ್ರು ಬಂದರು ಈವ್ನಿಂಗ್ ಬೇಗ ಬಂದುಬಿಟ್ರು ನಮ್ಮ ಮನೆಯವರು ಬಂದು ಏನು ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೋಡಿ ಬೈತಾ ಇದ್ದಾರೆ, ಈ ಬೆಡ್ಡೆಲ್ಲ ಯಾಕೆ ಮಾಡೋಕ್ಕೆ ಹೋದೆ, ನಾನು ಮಾಡಲ್ವಾ ಅಂತ ಬೈತಾ ಇದ್ದಾರೆ. ಬೇರೆ ಹಸ್ಬೆಂಡಲ್ಲಾಗಿದ್ರೆ ನೀನೇ ಮಾಡ್ಕೊ ಅಂತಾರೆ. ನಮ್ಮ ಮನೆಯವರು ಹುಷಾರಿಲ್ಲ ಅಂದರೆ ನಾನು ಮಾಡ್ತೀನಮ್ಮ, ನೀನು ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಇವಾಗ ಈವ್ನಿಂಗ್ ಅಡುಗೆ ಎಲ್ಲ ಆದಮೇಲೆ, ಅನ್ನ ಸಾರು ಎಲ್ಲ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಸೈಡ್ಸ್ ಬೇಕಲ್ಲ, ಹಾಗೆ ಗೋಬಿ ಕಾಲಿಫ್ಲವರ್ ಬಜ್ಜಿ ಮಾಡ್ಕೊಂಡಿದ್ದೆ. ಹಾಗೆ ಮೊಟ್ಟೆದು ಬಜ್ಜಿ ಮಾಡ್ಕೊಂಡಿದ್ದೆ. ಪಾತ್ರೆ ನೋಡಿ ಎಷ್ಟು ರಾಶಿ ಹಾಕ್ಕೊಂಡಿದ್ದೀನಿ ಅಂತ.
ಈ ಕಡೆಯಿಂದ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ. ಯಾವಾಗಲೂ ನನಗೆ ಹಂಗೇನೆ ಈವ್ನಿಂಗ್ ಸೈಡ್ಸ್ ಬೇಕು ಊಟದ ಜೊತೆ. ಚಪಾತಿ ಎಲ್ಲ ಇದ್ದರೆ ಓಕೆ, ಸೈಡ್ಸ್ ಅಷ್ಟು ಇಷ್ಟಪಡಲ್ಲ. ಬಟ್ ನನಗೆ ರೈಸ್ ಮಾಡಿದ ದಿನ ಅಂತೂ ಏನಾದರೂ ಸೈಡ್ಸ್ ಬೇಕು ನನಗೆ. ಸೊ ಇವಾಗ ನೋಡಿ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ಮೂವಿ ನೋಡ್ತಾ ಇದ್ದಾರಲ್ಲ ಹಂಗೆ ಎಂಜಾಯ್ ಮಾಡಲಿ ಅಂತ. ನೋಡಿ ಯಾವ ಥರ ಅಪ್ಪ ಮಗ ಮೊಬೈಲಲ್ಲಿ, ಅಪ್ಪ ಟಿ ವಿಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಫುಲ್ಲು ಬ್ಯುಸಿ. ಆಮೇಲೆ ಇದೊಂದು ಸ್ವಲ್ಪ ಗ್ಯಾಸಲ್ಲಿ ಬಜ್ಜಿ ಇಟ್ಟಿದ್ದೆ ಮೊಟ್ಟೆದು, ಸೊ ಅದನ್ನ ಎತ್ಕೊಳ್ಳೋಣ ಅಂತ ಬಂದೆ. ಯಾರೆಲ್ಲ ನನ್ನ ಥರ ಇದ್ದೀರಾ, ರೈಸ್ ಜೊತೆ ಸೈಡ್ಸ್ ಬೇಕೇ ಬೇಕು ಅಂತ ಹೇಳೋರು ಯಾರೆಲ್ಲ ಇದ್ದೀರಾ ಕಾಮೆಂಟ್ಸ್ ಮಾಡಿ. ಆಮೇಲೆ ಇನ್ನೊಂದೇನು ಅಂದರೆ, ಡೈಲಿ ಎಣ್ಣೆದೇ ಅಂತ ನಾನು ತಿನ್ನಲ್ಲ. ಕೆಲವೊಂದು ಸಲ ಎಣ್ಣೆ ಇದ್ದರೆ ಅಂದರೆ ಕಡಾಯಲ್ಲಿ ಹಾಕಿದ್ದಿದ್ರೆ ಮಾತ್ರ, ಇಲ್ಲಾಂದರೆ ಬಾಟಲಿಂದ ತೆಗೆದು ಇದಕ್ಕೆಲ್ಲ ಹಾಕೋ ಕೆಲಸ ಎಲ್ಲ ನಾನು ಮಾಡಲ್ಲ. ನಾನು ಅಷ್ಟೊಂದು ಲೇಝಿ ಆಗಿಬಿಟ್ಟಿದ್ದೀನಿ ಇವಾಗ ಅಂತೂ, ಸೊಂಟ ನೋವಿರೋದ್ರಿಂದ. ಆಮೇಲೆ ನಮ್ಮ ಮನೆಯವರು ಪಾಪ ನಾವು ಬರೋವಾಗ ಅವಳು ಎಷ್ಟೊತ್ತಿಗೆ ಹಾಕ್ತಾಳೆ ಅಂತ ಅನ್ನ ಎಲ್ಲ ಸರ್ವ್ ಮಾಡ್ತಿದ್ದಾರೆ. ಅವರಿಷ್ಟು ಸೊಪ್ಪು ನನಗೆ ಹಾಕ್ತಾಯಿದ್ದಾರೆ. ಬಟ್ ನಾನು ಅದರಲ್ಲಿ ಯಾವ ಸೊಪ್ಪು ತಿನ್ನಲ್ಲ, ಬರೀ ಸಾರು ಮಾತ್ರ ತಿಂದು ಆ ಸೊಪ್ಪೆಲ್ಲ ನಮ್ಮ ಮನೆಯವ್ರಿಗೆ ಹಾಕ್ತೀನಿ ನೋಡಿ. ನಮ್ಮ ಮನೆಯವ್ರು ಏನು ಮಾಡ್ತಾಯಿದ್ದಾಳೆ ಅಂತ ನೋಡ್ತಾ ಇದ್ದಾರೆ. ಆಮೇಲೆ ಬೇಗ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ನೋಡಿ ಇಲ್ಲೇ ಬಜ್ಜಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕಷ್ಟು ಅಲ್ಲೇ ಊಟ ಮಾಡೋವಾಗಲೇ ತೊಗೊಳ್ಳೋಣ ಅಂತ. ಆಮೇಲಿಂದ ಮಲ್ಕೊಳ್ಳೋ ಟೈಮ್ ಆಯಿತು. ನಂದು ಡೈಲಿ ರೂಟೀನ್ ಟ್ಯಾಬ್ಲೆಟ್ಸ್ ಏನಿದೆ ಅಂದರೆ ವಿಟಮಿನ್ ಸಿ, ವಿಟಮಿನ್ ಇ, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ. ಇದು ಡಾಕ್ಟರ್ ರೆಕಮೆಂಡ್ ಮಾಡಿದ್ದು. ನಾನು ಸ್ವಲ್ಪ ಬ್ಲಡ್ಡಿನ ಪ್ರಾಬ್ಲಮ್ಮು ಆಮೇಲೆ ಸ್ವಲ್ಪ ವೀಕ್ನೆಸ್ ಇರೋದ್ರಿಂದ ಇದು ಕಂಟಿನ್ಯೂಸ್ ಆಗಿ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದನ್ನೇ ಮಾಡ್ತಾ ಇದ್ದೀನಿ. ಏನು ಮಾಡೋದು, ಮನುಷ್ಯ ಆದಮೇಲೆ ರೋಗ ಅನ್ನೋದೆಲ್ಲ ಸಹಜ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅಯ್ಯೋ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಟ್ಯಾಬ್ಲೆಟನ್ನು ತಿಂತಾ ಇದ್ದೀನಿ. ತಿನ್ನೋಕ್ಕಾಗಲ್ಲ ಅಂದರೆ ಎರಡು, ಅಂದರೆ ವಿಟಮಿನ್ ಸಿ ಮತ್ತು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಏನಿದೆ ಅದು ಎರಡೂ ಆರೆಂಜ್ ಕಲರ್ ಇದೆ. ಸೊ ಹಾಗಾಗಿ ನೋಡ್ತಾ ಇದ್ದೆ. ನನ್ನ ಮಗ ನೋಡಿ ನಾನು ತಿನ್ನಿಸ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ. ಆ ಟ್ಯಾಬ್ಲೆಟ್ ಅಂತೂ ವಿಟಮಿನ್ ಸಿದು ಸ್ವಲ್ಪ ಹುಳಿ ಥರ ಇತ್ತು. ಸೊ ಇವಾಗೆಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಸ್ವಲ್ಪ ಫ್ರೀಯಾಗಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ನೋಡಿ. ಇವಾಗ ಬೆಳಗ್ಗೆಯಿಂದ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಪುಟ್ಟಾಗಿ ರಂಗೋಲಿ ಆ್ಯಸ್ ಯೂಶ್ವಲ್ ಯಾವತ್ತಿದ್ದಂಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ, ನಿಮ್ಮೆಲ್ಲರ ಹೇಟೆಸ್ಟ್ ತಿಂಡಿ ಕಾಂಕ್ರೀಟ್ ಅಂದರೆ ಉಪ್ಪಿಟ್ಟು ಯಾರೂ ಇಷ್ಟಪಡಲ್ಲ, ಇವನ್ ನಾನು ಇಷ್ಟಪಡಲ್ಲ. ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೊಂದು ಮಾಡ್ತಾಯಿದ್ದೀನಿ ಅಷ್ಟೇ. ಡೈಲಿ ಏನು ಮಾಡಾಕೋದು ಅಂತಲೇ ಬೇಜಾರು. ಸೊ ಉಪ್ಪಿಟ್ಟೆ ಮಾಡೋಣ ಅಂತ ಇಲ್ಲಿ ಉಪ್ಪಿಟ್ಟೆ ಮಾಡ್ತಾಯಿದ್ದೀನಿ. ಒಂದು ಕಡೆಯಿಂದ ಬಿಸಿನೀರು ಇಟ್ಟು, ಒಂದು ಕಡೆಯಿಂದ ಉಪ್ಪಿಟ್ಟೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋವರೆಗೂ ನೀರು ಕುದಿಯುತ್ತೆ. ಆಮೇಲೆ ಅದಕ್ಕೆ ಆ್ಯಡ್ ಮಾಡಿ ಹಾಕಿದರೆ ಬೇಗ ಆಗುತ್ತಲ್ವ ಅಂತ ಉಪ್ಪಿಟ್ಟೆಲ್ಲ ಕುದೀತು. ಒಂದು ಕಡೆಯಿಂದ ಕೇಸರಿ ಬಾತು, ಒಂದು ಕಡೆಯಿಂದ ಉಪ್ಪಿಟ್ಟು ತಿಂದು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ.